ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆ ಮಕ್ಕಳಲ್ಲಿ ಶಿಸ್ತಿನ ಬಗ್ಗೆ ಅರಿವು ಮೂಡಿಸುವುದು ಹೇಗೆ ಎಂಬ ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಂಸಿತಳಲು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಚ್.ಡಿ.ಕೋಟೆ ತಾಲೂಕಿನ ಸಹಾಯಕ ಶಿಕ್ಷಣ ನಿರ್ದೇಶಕರು ಹಾಗೂ ಎಚ್.ಡಿ.ಕೋಟೆ ಅಕ್ಷರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ರಾಜು ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೊದಲಿಗೆ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ. ನನ್ನ ಹೆಸರು ರಾಜಿಗೆ. ನಾನು ಸರ್ಕಾರಿ ಪ್ರೌಢಶಾಲೆ ಎಂಸಿತಳಲು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಈಗ ನಾನು ಪ್ರಭಾರಿಯಾಗಿ ಸರಗೂರು ಮತ್ತು ಕೋಟೆ ತಾಲೂಕಿನಲ್ಲಿ ಸಹಾಯಕ ಶಿಕ್ಷಣ ನಿರ್ದೇಶಕರು ಅಕ್ಷರದಾಸೋಹ ವಿಭಾಗ ಎಚ್.ಡಿ.ಕೋಟೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸರ್, ಮೊದಲಿಗೆ ಶಿಸ್ತು ಅಂತಂದರೆ ಏನು ಸರ್? ಶಿಸ್ತು ಅಂತಕ್ಕಂಥ ಪದದಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಈ ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಈ ಶಿಸ್ತಿನ ಗೆರೆ ಏನಿದೆ, ಡಿಸಿಪ್ಲಿನ್, ಆಂಗ್ಲ ಭಾಷೆಯಲ್ಲಿ ಡಿಸಿಪ್ಲಿನ್ ಅಂತ ಏನು ಕರಿತೀವಿ, ಆ ಶಿಸ್ತು ಅನ್ನೋದು ಜೊತೆಯಾಗಿ ಕುಡ್ಕೊಂಡಿದೆ. ಏನು ಶಿಸ್ತು ಅಂದರೆ ನಿಯಮಗಳನ್ನು ಅನುಸರಿಸಬೇಕು, ಸ್ವಯಂ ನಿಯಂತ್ರಣವನ್ನು ಹೊಂದಿರತಕ್ಕಂಥದ್ದು ಮತ್ತು ಒಂದು ಉತ್ತಮವಾದಂಥ ನಡವಳಿಕೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಇದು ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಕ್ರಮಬದ್ಧವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಮತ್ತು ಪ್ರಚೋದನೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಶಿಸ್ತಿಗೆ. ಆಯಾಮಗಳು ಬೇರೆ ಬೇರೆ ಇದ್ದಾವೆ. ಶಿಸ್ತು ಜೀವನದ ಎಲ್ಲ ಆಯಾಮಗಳನ್ನು ಒಟ್ಟುಗೂಡಿಸಿ ಜೊತೆಗೆ ತಮ್ಮನ್ನು ತೆಗೆದುಕೊಂಡು ಹೋಗುತ್ತಲ್ಲ, ಇದಕ್ಕೆ ನಾವು ಶಿಸ್ತು ಅಂತಕ್ಕಂಥದ್ದನ್ನು ಒಂದು ವ್ಯವಸ್ಥಿತವಾಗಿ ನಾವು ಕರಿಬಹುದು. ಸರ್, ಶಿಸ್ತು ಅಂತಂದ್ರೆ ಏನು ಅಂದರೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮಕ್ಕಳಿಗೆ ಶಿಸ್ತಿನ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಸರ್? ನೋಡಿ, ಈ ಮಕ್ಕಳಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ನಿಜವಾಗಿ ಕೂಡ ಒಂದು ಒಳ್ಳೆ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಏನು 0 ಇಂದ ಗೋರಿಯವರೆಗೆ ಅಂತ ನಾವು ಏನು ಕಲಿತಕ್ಕಂಥ ಒಂದು ನಿಯಮ ಪಾಠ ಇದೆ, ಅದನ್ನು ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನಿ ಈ ಒಂದು ವಿಚಾರವನ್ನು ತುಂಬ ಚೆನ್ನಾಗಿ ನನ್ನ ಪುಸ್ತಕದಲ್ಲಿ ಹೇಳ್ಕೊತಾ ಹೋಗ್ತಾನೆ. ಅಂದರೆ ಈ ಶಿಸ್ತಿನ ಬಗ್ಗೆ ನಾವು ಮೊದಲು ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಮೂಡಿಸ್ತಕ್ಕಂಥದ್ದು ಒಂದು ವಿಚಾರ ಅಂತಂದರೆ, ಮಕ್ಕಳ ಜೊತೆ ನಾವು ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ಪಾಲಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಎಲ್ಲ ಹಂತದಲ್ಲಿಯೂ ಕೂಡ ಜೊತೆಯಾಗಿ ನಾವು ಈ ಶಿಸ್ತನ್ನು ರೂಢಿಸ್ಕೊಳ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, 0 ಇಂದ ಒಂದು ಸಣ್ಣ ಮಗುವಿನಿಂದ ಗೋರಿಯವರೆಗೆ ನಾವು ಮಕ್ಕಳಲ್ಲಿ ಹೇಗೆ ಶಿಸ್ತನ್ನು ನಾವು ರೂಢಿಸ್ಕೋಬೇಕು ಅಂತಕ್ಕಂಥದ್ದು ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥದ್ದು. ಶಿಸ್ತಿಗೆ ಅಡಿಗಲ್ಲಾಗ್ತಕ್ಕಂಥದ್ದು ನಮ್ಮ ಮನೆ. ಅದಕ್ಕೆ ತಾಯಿ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥದ್ದು ಹಿರಿಯರ ಒಂದು ನುಡಿಯಾಗಿರ್ತದೆ. ನಮ್ಮ ಮನೆಯಲ್ಲಿ ನಾವು ಹೇಗೆ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ ಹೇಗೆ ನಾವು ರೂಢಿಸ್ಕೊಂಡಿರ್ತೀವಿ, ಅವೆಲ್ಲವೂ ಕೂಡ ಮಕ್ಕಳ ಮೇಲೆ ತುಂಬ ಪರಿಣಾಮಕಾರಿಯಾಗಿ ಪ್ರಭಾವ ಬೀರ್ತಕ್ಕಂಥದ್ದು. ಅದರಲ್ಲಿ ನಮಗೆ ದೊಡ್ಡವರ ಒಂದು ಅವರ ನಿಯಮಗಳು, ಅವರು ನಡೆದಂಥ ದಾರಿಗಳನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವರಲ್ಲಿ ಒಂದೇ ಒಂದು ಪಾಯಿಂಟ್ ತಗೊಂಡು ಕೂಡ ನಾವು ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ ಎಲ್ಲರೂ ಕೂಡ ಒಂದು ಶಿಸ್ತಿನ ಒಂದು
ಪಾರಿಭಾಷಿಕ ಅಂತಕ್ಕಂಥದ್ದು ಏನು ಆ ಭಾಷೆ ಇದೆ ಅದಕ್ಕೆ ಒಂದು ಅರ್ಥ ಇದೆ. ಅದನ್ನೆಲ್ಲ ನಾವು ರೂಢಿಸ್ಕೊಳ್ಬೋದು. ಏನು ಕಠಿಣ ಪರಿಶ್ರಮ ಅವು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಜೊತೆಗೆ ಈ ವಿಶೇಷವಾದಂಥ ಗುಣವನ್ನು ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡ್ಬೇಕು. ಯಾವುದನ್ನ ಈ ಒಂದು ಶಿಸ್ತಿನ ಬಗ್ಗೆ ಕಷ್ಟಪಟ್ಟು ಕೆಲಸ ಮಾಡೋದರಿಂದ ದೊರೆತಕ್ಕಂಥ ಲಾಭಗಳೇನು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅವೆಲ್ಲವೂ ಕೂಡ ಶಿಸ್ತಿನಿಂದಲೇ. ಶಿಸ್ತಿನ ಸಿಪಾಯಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೊಬ್ಬರು ಅಂತ ನಾವು ಮಾತಾಡ್ತಾ ಇರ್ತೀವಿ. ಹಾಗಾಗಿ ಏನು ಅಬ್ದುಲ್ ಕಲಾಂಜಿ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಈ ಥರವಾದಂಥ ಒಂದು ಚಿಂತನೆಯನ್ನು, ಈ ಥರವಾದಂಥ ಶಿಸ್ತನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಮಾಡಲಿ ಅದು ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ನಾವು ರೂಢಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಡಿಪೆಂಡ್. ಮುಖ್ಯ ಸಾಧಕರ ಪಟ್ಟಿಯನ್ನು ನಾವು ನೋಡಿದಾಗ ಅವರ ಅವರ ಹಿಂದೆ ಒಂದು ಶಿಸ್ತು. ನಮ್ಮ ಶಿಕ್ಷಣ ತಜ್ಞರು ಎಚ್ ನರಸಿಂಹಯ್ಯನವರು ಇರ್ತಾರೆ. ಅವರು ವಿದೇಶಕ್ಕೆ ಹೋದಾಗ ನಮ್ಮ ಒಂದು ದೇಶದ ಅಥವಾ ನಮ್ಮ ರಾಜ್ಯದ ಒಂದು ಶಿಸ್ತನ್ನು ಅವರು ಪರಿಪಾಲನೆ ಮಾಡ್ಕೊಂಡಿರ್ತಾರೆ. ಅದು ಅವರು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರು ಈ ಒಂದು ಮಕ್ಕಳಲ್ಲಿ ನಾವು ಇದನ್ನು ಹೆಚ್ಚಿನದಾಗಿ ನಾವು ಮೂಡಿಸ್ಬೇಕು ಅಂತಕ್ಕಂಥದ್ದು. ಹಾಗಾದರೆ ಇದರಿಂದ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೊರೆತಕ್ಕಂಥ ಲಾಭಗಳೇನು ಅನ್ನೋದನ್ನು ತಿಳಿಸಿದ ಮೇಲೆ ಭವಿಷ್ಯದ ಮಕ್ಕಳಲ್ಲಿ ಶ್ರಮಜೀವಿಗಳಾಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಯಾವುದೇ ಥರದ ಅನುಮಾನಗಳು ಇರಬಾರ್ದು. ಇದಕ್ಕೆ ಪಾಲಕರಾಗಿ ನಾವು ಮಾಡಬೇಕಾಗಿರೋದಿಷ್ಟೇ, ಶಿಕ್ಷಕರಾಗಿ ನಾವು ಮಾಡಬೇಕಾದಷ್ಟೇ. ಮಕ್ಕಳಿಗೆ ಅಚ್ಚುಕಟ್ಟಾದಂಥ ಒಂದು ಶಿಸ್ತನ್ನು ರೂಪಿಸಿ ಅವರ ಒಂದು ವ್ಯಾಪ್ತಿಯಲ್ಲಿ ನಾವು ಬೆಳೆಸಿದ್ದೇ ಆದರೆ ಅವರಿಗೆ ಹೆಚ್ಚಿನ ಶ್ರಮ ಪಡಬೇಕಾದ ಅಗತ್ಯ ಇಲ್ಲ. ಬದಲಿಗೆ ನಾವು ಮಾನಸಿಕ ಮತ್ತು ಅಭ್ಯಾಸಗಳನ್ನು ಕಾಪಾಡಿಕೊಳ್ಳಲು ಉತ್ತೇಜನ ನೀಡಬೇಕಾದ್ರೆ ನಾವು ಹೆಚ್ಚಿನ ಒಂದು ಲಾಭವನ್ನು ಮಕ್ಕಳಿಗೆ ಈ ಶಿಸ್ತಿನಿಂದ ನಾವು ರೂಢಿಸ್ಕೊಡ್ಬೋದು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಇವಿಷ್ಟು ಶಿಸ್ತಿನ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಹಿರಿಯರು ನಡೆದು ಬಂದ ದಾರಿಗಳನ್ನು ಪರಿಚಯ ಮಾಡ್ಬೋದು. ಸರ್, ಮಕ್ಕಳಲ್ಲಿ ಕಠಿಣ ಪರಿಶ್ರಮದ ಮೂಲಕ ಹಾಗೆ ಸಾಧಕರ ಬಗ್ಗೆ ತಿಳ್ಕೊಂಡಾಗ ಮಕ್ಕಳಲ್ಲಿ ಶಿಸ್ತು ಮೂಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದರು. ಹಾಗಿದ್ರೆ ಮಕ್ಕಳಲ್ಲಿ ಶಿಸ್ತನ್ನು ಕಲಿಸೋದು ಎಷ್ಟು ಮುಖ್ಯ ಆಗುತ್ತೆ? ಖಂಡಿತವಾಗಿ. ಈಗ ಉದಾಹರಣೆಗೆ ನಮ್ಮ ಸರ್ಗೂರು ಏನು ವಿವೇಕಾನಂದ ಶಾಲೆಯಲ್ಲಿ ಸೈನಿಕ ಶಾಲೆ ಇವಾಗ 3 ವರ್ಷ ಆಗಿದೆ. ಅದರಲ್ಲಿ ಉದಾಹರಣೆ ಕೊಡೋದಾದರೆ ಈಗ ನನ್ನ ಮಗಳನ್ನೇ ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಅವಳ ಒಂದು ಸಮಯ ಹೇಗಿರುತ್ತೆ ಅಂತಂದರೆ ಬೆಳಿಗ್ಗೆ 4:35 ಅವಳು ಹೇಳ್ತಾರೆ. ಇಷ್ಟು ಒಂದು 5:30-6 ಗಂಟೆ ಒಳಗಡೆ ಅವಳಿಗೆ ಬೆಳಗಿನ ಒಂದು ತರಗತಿಗಳಿಗೆ ಹೋಗ್ಬೇಕಾದ್ರೆ ಯಾವ ಥರ ಅವಳು ಅಲ್ಲಿ ಶಿಕ್ಷಕರು ಮೂಡಿಸಿರ್ತಾರೆ ಅಂತಂದರೆ 4:35ಕ್ಕೆ ಎದ್ದು ಅವಳ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ರೆಡಿಯಾಗಿ ಅವಳ ಟೈಮ್ ಟೇಬಲ್ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಆನಂತರ ನನಗೆ ಇನ್ಫಾರ್ಮ್ ಮಾಡ್ತಾಳೆ. ಅಂದರೆ ನಾನು ಅವಳನ್ನ ಹೇಳ್ಸೋಕ್ಕಿಂತ ಮುಂಚೆ ನಾನೇ ರೆಡಿ ಆಗಬೇಕು. ಈಗ ಅವಳು ರೆಡಿಯಾಗಿ ಆಯಿತು, ಈಗ ನಾನು ಸಿದ್ಧವಾಗಬೇಕು ಅನ್ನೋಂಥದ್ದನ್ನು ಆ ಮಕ್ಕಳಿಂದನೇ ನಾವು ಎಷ್ಟೋ ಕಲಿಬೇಕನ್ನೋ ಅಂಥ ಒಂದು ಈ ಶಾಲೆ ಇವಾಗೆಲ್ಲಿ ಪ್ರಾರಂಭ ಆಗಿರೋದ್ರಿಂದ ಮಕ್ಕಳ ಮೇಲೆ ಇವು ಪರಿಣಾಮಕಾರಿಯಾಗಿ. ಅದೇ ಥರವಾಗಿ ನಾವು ಮಕ್ಕಳಲ್ಲಿ ಈ ಒಂದು ಶಿಸ್ತಿನ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸೋದ್ರಲ್ಲಿ ಪೋಷಕರ ಪಾತ್ರದ ಜೊತೆಗೆ ನೆರೆಹೊರೆಯವರ ಪಾತ್ರವರು ಕೂಡ, ಸ್ನೇಹಿತರ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಏಕೆ ಅಂತಂದರೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಉದಾಹರಣೆ ಕೊಡೋದು, ಅವನನ್ನ ನೋಡು, ಇವನನ್ನ ನೋಡು, ಇವನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಅವರೆಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಈ ಒಂದು ಉತ್ತೇಜನ ಮುಖಾಂತರ ಮಕ್ಕಳಲ್ಲಿ ನಾವು ಪ್ರೇರಣೆ ಮೂಡಿಸ್ತಕ್ಕಂಥದ್ದು. ಸೊ ಅವರನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ನಿಂದಿಸಬಾರ್ದು. ನಿಂದಿಸೋದ್ರಿಂದ ಅವರ ನಾಲೆಡ್ಜ್, ಅವರ ಬೌದ್ಧಿಕ ಶಕ್ತಿ ಅವೆಲ್ಲವೂ ಕೂಡ ಸ್ವಲ್ಪ ಕುಂದಬಹುದು ಅವರಿಗೆ. ಆದರೆ ಯಾವತ್ತೂ ನಮ್ಮ ಮಾತುಗಳು ಪ್ರೇರಣಾತ್ಮಕವಾಗಿರಬೇಕು, ಉತ್ತೇಜನ ಇರಬೇಕು. ಇನ್ನೊಬ್ಬರನ್ನು ಉದಾಹರಣೆ ಕೊಡುವುದರ ಮುಖಾಂತರ ಇವರ ಮನಸ್ಸಿಗೆ ಆಹ್ಲಾದಕರ ಉಲ್ಲಾಸವನ್ನು ನೀಡಿ ನಾವು ಅದನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ನೆರೆಹೊರೆಯವರು, ಪೋಷಕರು, ಪಾಲಕರು, ಸ್ನೇಹಿತರು, ಶಿಕ್ಷಕರು ಮತ್ತು ನಮ್ಮ ನೆರೆಯವರು ಭಾಳ ಮುಖ್ಯ ಆಗ್ತಾರೆ. ಸರ್, ಮಕ್ಕಳಿಗೆ ಶಿಸ್ತಿನ ಕಲಿಸೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಮಕ್ಕಳ ದಿನಚರಿ ಹೇಗಿರಬೇಕಾಗುತ್ತೆ ಸರ್? ಮಕ್ಕಳ ದಿನಚರಿ ಅನ್ನೋದ್ರೆ ಈಗಾಗಲೇ ನಾವು ವೇಕಪ್ ಕಾಲ್ ಅಂತಕ್ಕಂಥದ್ದು ನಾವು ಮಕ್ಕಳಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲ ಶಿಕ್ಷಕರು ಇಷ್ಟಿಷ್ಟು ಮಕ್ಕಳಿಗೆ ಇಷ್ಟು ದತ್ತು ಅಂತೇಳಿ ನಾವು ಕೊಟ್ಬಿಟ್ಟು ಜಾನೆ ಅವರು 5 ಗಂಟೆಗೆ ಹೇಳ್ಬೇಕಾಗತ್ತೆ. ಆ 5 ಗಂಟೆನಲ್ಲಿ ಯಾಕಂತಂದರೆ ಆ ಸಮಯನೇ ಹಾಗೆ ಇರೋದು. ಓದೋದಕ್ಕೆ ಒಳ್ಳೆ ಪೀಸ್ ಆಫ್ ಮೈಂಡ್ ಇರಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅವರ ನಿತ್ಯ ಕರ್ಮಗಳನ್ನು ಮುಗಿಸಿ ನಾವು ಒಂದು ಲೋಟ ಬಿಸಿನೀರನ್ನು ಕುಡಿದು ನಾವು ಶಿಕ್ಷಕರು ಏನು ಹೇಳಿರ್ತಾರೆ ಅಥವಾ ಒಂದು 10 ನಿಮಿಷ ಯೋಗ ಧ್ಯಾನ ಮಾಡೋದ್ರಿಂದ ಅವನ ಮೈಂಡು ಇಡೀ ದಿನ ಪೂರ್ತಿ ಬಹಳ ಉಲ್ಲಾಸಕರವಾಗಿರ್ತಕ್ಕಂಥದ್ದು. ಎದ್ದು
ಒಂದಷ್ಟು ಏನು ಹೋಮ್ವರ್ಕ್ಗಳು ಅಥವಾ ಏನು ಕಷ್ಟಕರವಾದಂಥ ಆಂಗ್ಲ ಭಾಷೆ ಇರ್ಬೋದು ಅಥವಾ ಇನ್ನೇನು ಮ್ಯಾಥಮೆಟಿಕ್ಸ್ ಇರ್ಬೋದು, ವಿಜ್ಞಾನ ಇರ್ಬೋದು, ಇಂಥ ವಿಷಯಗಳನ್ನು ಬಿಡಿಸಿ ನಂತರ ಇವರು ಸಿದ್ಧತೆಯನ್ನು ಮಾಡಿಕೊಂಡು ಶಾಲೆಗೆ ಹೊರಡುವಂಥ ತನಕ ಇದ್ದು ಸ್ನಾನ ಪೂಜೆನೋ ಏನೋ ಮತ್ತೊಂದೆಲ್ಲ ಮುಗಿಸ್ಕೊಂಡು ಬೆಳಗಿನ ಉಪಹಾರನ ಸೇವನೆ ಮಾಡ್ಕೊಂಡು ಇವರು ಶಾಲೆಗೆ ಸಿದ್ಧತೆ ಆದರೆ ಸಾಕು. ಇವರು ಬೆಳಗಿನ ಕ್ರಮ ತುಂಬ ಚೆನ್ನಾಗಿರುತ್ತೆ. ಆ ದಿನ ಪೂರ್ತಿ ಅವರು ಬಹಳ ಉಲ್ಲಾಸವಾಗಿರ್ತಾರೆ ಅಂತಕ್ಕಂಥ ನಾವು ಹೇಳ್ಬಹುದು. ಹಾಗೆಯೇ ಮಾಡೋದ್ರಿಂದ ಶಾಲೆಯಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ, ಹೆಚ್ಚಿನ ಒಂದು ನಾಲೆಡ್ಜ್ ಕಡೆಗೆ, ಏನು ಶಿಕ್ಷಕರು ಇವತ್ತು ಹೇಳ್ತಾರೆ ಪಾಠದ ಬಗ್ಗೆ ಎಲ್ಲವನ್ನು ಕೂಡ ಅವನು ಗ್ರಹಿಸ್ಕೊಂಡು ಅವನು ಅರ್ಥೈಸ್ಕೊಳ್ಳುವಂಥ ಶಕ್ತಿ ಬರ್ಬೋದು. ಇದು ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಅವನು ಏನೇನು ಸಮಯವನ್ನು ನಿಗದಿ ಮಾಡ್ಕೋತಾನೆ, ಅವನು ಏನೇನು ಅಭ್ಯಾಸ ಮಾಡಬೇಕು ಅವೆಲ್ಲವೂ ಕೂಡ ಬೆಳಗಿನ ಈ ಒಂದು ನಿಯಮದಿಂದ ಬರಬಹುದು. ಅಷ್ಟೇ ಹೇಳ್ಬೋದು ಸರ್. ಹಾಗೇನೆ ಮಕ್ಕಳಿಗೆ ಶಿಸ್ತನ್ನು ಕಲಿಯೋದ್ರಿಂದ ಮಕ್ಕಳಿಗೆ ಏನೇನು ಅನುಕೂಲ ಆಗುತ್ತೆ? ಏನೇನು ಅನುಕೂಲ ಆಗುತ್ತೆ ಅಂತಂದರೆ, ಮಕ್ಕಳು ಆದರ್ಶ ಮತ್ತು ಸುಸಂಸ್ಕೃತರಾಗ್ತಕ್ಕಂಥ ಒಂದು ಲಕ್ಷಣಗಳು ಅದರಲ್ಲಿ ಕಂಡುಬರುತ್ತೆ. ಮತ್ತು ಈ ಧ್ಯೇಯವನ್ನು ಏನು ನಮಗೆ ಈ ಒಂದು ಶಿಸ್ತನ್ನು ನಾವು ರೂಢಿಸ್ಕೊಂಡಲ್ಲಿ ನಮ್ಮ ಜೀವನದಲ್ಲಿ ನೋಡಿ, ಕಾಲಕ್ಕೆ ತಕ್ಕಂತೆ ನಡೆಯುವವನನ್ನು ಕಂಡರೆ ಕಾಲನು ಕೂಡ ಹೆದರುವನು. ಅದು ಹಿರಿಯರ ನುಡಿ. ಕಾಲ ಅಂದರೆ ಇಲ್ಲಿ ಯಮ. ಸಮಯಕ್ಕೆ ತಕ್ಕಂತೆ ನಡೆಯುವವರನ್ನು ಕಂಡರೆ ಕಾಲನು ಕೂಡ ಎದುರ್ಗತನಂತೆ, ಅಯ್ಯೋ ಇವನ ಜೊತೆ ಭಾಳ ಹುಷಾರಾಗಿ ನಾವು ಇರ್ಬೇಕಪ್ಪ, ಇವನು ಶಿಸ್ತಿನ ಸಿಪಾಯಿ, ಸಮಯಕ್ಕೆ ಸರಿಯಾಗಿ ಇದು ಮಾಡ್ತಾನೆ ಅಂತ. ಎಲ್ಲಿ ನಾವು ಸರಿಯಾದಂಥ ವ್ಯವಸ್ಥಿತವಾಗಿ ನಾವು ಹೋಗೋದಿಲ್ವೋ ಅಲ್ಲಿ ಅಸ್ತವ್ಯಸ್ತ ಆಗ್ತವೆ. ಹಾಗೆ ನಮ್ಮ ಮಕ್ಕಳು ಒಂದು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಒಂದು ವ್ಯಕ್ತಿ ಆಗಬೇಕು ಅಂತಂದರೆ ಯಾವುದೇ ಸಂಕುಚಿತ ಧ್ಯೇಯ ಅಥವಾ ಇದರಿಂದಾಗಿ ನಮ್ಮ ಮಗುವಿನ ಕ್ಷಮತೆ, ಇಷ್ಟ ಅನಿಷ್ಟಗಳು, ಅದರಲ್ಲಿ ಗುಣ ಮತ್ತು ದೋಷಗಳ ಅಧ್ಯಯನವನ್ನು ನಾವು ಮಾಡದ್ದೇ ಆದರೆ ನಮ್ಮ ಮೇಲೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾರೂ ಏರಬೇಕಾಗಿಲ್ಲ. ಇದರಿಂದಾಗಿ ಈ ನಾವಿಬ್ಬರಿಗೂ ಕೂಡ ಸಮಾಧಾನ ಸಿಗೋದಿಲ್ಲ. ನಮಗೆ ಆಗಲಿ, ಪೇರೆಂಟ್ಸ್ಗೆ ಆಗಿರ್ಬೋದು, ಮತ್ತು ನೆರೆಯವರಿಗೆ ಸಿಗೋದಿಲ್ಲ. ಇದರಿಂದ ನಾವು ಒಂದು ಮಕ್ಕಳ ಮನಸ್ಸಿನಲ್ಲಿ ಒಂದು ಪಾಲನೆ ಮಾಡಬೇಕಾದ್ರೆ ಸಾಧನೆಯ ದೃಷ್ಟಿಕೋನವನ್ನು ಇಟ್ಕೊಳ್ಳದೆ ಆದರೆ ನಮಗೆ ಮತ್ತು ಮಕ್ಕಳಿಗೆ ಸಮಾಧಾನ ಆಗದಲ್ಲದೆ ಅದರಿಂದ ಮಕ್ಕಳಲ್ಲಿ ಅವಶ್ಯಕತೆ ಇರತಕ್ಕಂಥ ಬದಲಾವಣೆಗಳನ್ನು ಕೂಡ ನಾವು ನೋಡಲು ಸಿಗ್ತವೆ. ಇದರಿಂದ ಸರ್ವೇ ಸಾಮಾನ್ಯವಾಗಿ ಮಕ್ಕಳ ದಿನಚರಿ ಹೇಗಿರಬೇಕು ಅಂತಕ್ಕಂಥ ನಾವು ಹಲವಾರು ಲೇಖನಗಳಾಗ್ಬೋದು, ಹಲವಾರು ಚಿತ್ರಗಳಾಗಿರ್ಬೋದು, ಹಲವಾರು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ NGOsಗಳಾಗಿರ್ಬೋದು ಕೊಟ್ಟಿರ್ತಕ್ಕಂಥ ಪಿಕ್ಚರ್ಸ್ಗಳ ಮುಖಾಂತರ ನಮಗೆ ದಿನಚರಿಯನ್ನು ಪರಿಚಯ ಮಾಡಿ ಆ ಮಕ್ಕಳಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ರೆ, ಶಿಸ್ತನ್ನು ನಿಯಮಾನುಸಾರ ಕಾಪಾಡಿಕೊಳ್ಳೋದಾದರೆ ಅವ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಸರ್, ಮೊದಲಿಗೆ ಮಕ್ಕಳಲ್ಲಿ ಸಾಧನೆಯ ದೃಷ್ಟಿಕೋನವನ್ನು ಇಟ್ಕೋಬೇಕು ಅಂತ ಹೇಳಿದ್ರಿ ಸರ್. ಹಾಗಿದ್ರೆ ಮಕ್ಕಳಲ್ಲಿ ಶಿಸ್ತಿನ ರೂಢಿಸುವಲ್ಲಿ ಶಿಕ್ಷಕರ ಪಾತ್ರ ಏನಿರುತ್ತೆ ಸರ್? ಖಂಡಿತವಾಗಿ ಈ ಮಾತನ್ನು ನಾವು ಅಕ್ಷರಶಃ ನಾವು ಸತ್ಯ. ಯಾಕಂದರೆ ಒಂದು ಮನೆಯಲ್ಲಿ ಇರಬೇಕಾದಂಥ ಮಗು ಹೆಚ್ಚಿನದಾಗಿ ಶಾಲೆಯಲ್ಲಿ ಕಳೆಯುತ್ತೆ. ಆ ಶಾಲೆಯಲ್ಲಿ ಕಳೆಯಬೇಕಾದ್ರೆ ಒಡನಾಟ ಪಾಲಕರ ಜೊತೆಗಿಂತಲೂ ಶಿಕ್ಷಕರ ಜೊತೆ ಒಡನಾಟ ಹೆಚ್ಚಿರುತ್ತೆ ಒಬ್ಬ ವಿದ್ಯಾರ್ಥಿಗಳಿಗೆ, ಒಬ್ಬ ಮಕ್ಕಳಿಗೆ. ಅಂದರೆ ಶಿಸ್ತು ಮೂಡಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು. ಹೇಗೆ ಶಿಕ್ಷಕರು ಶಿಸ್ತಿನ ಸಿಪಾಯಿ ಅಂತ ಕರೀತಾರೆ. ಆ ವಾತಾವರಣ ಮೊದಲು ಸೃಷ್ಟಿಸಬೇಕು ನಾವು. ಮತ್ತು ಮಕ್ಕಳಲ್ಲಿ ಸ್ವಯಂ ಶಿಸ್ತನ್ನು ಬೆಳೆಸೋದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ಹಾಗಾದರೆ ಶಿಸ್ತಿನ ಮಾದರಿಯಾಗಿ ವರ್ತಿಸುವುದು. ಶಿಸ್ತನ್ನೇ ಒಬ್ಬ ಶಿಕ್ಷಕ ತಾನು ತನ್ನ ವಿದ್ಯಾರ್ಥಿಗೆ ಹೇಳುವುದಕ್ಕಿಂತ ಮುಂಚೆ ತಾನೇ ಅದನ್ನು ಸ್ವತಃ ಮೈಗೂಡಿಸ್ಕೊಂಡು ವಿದ್ಯಾರ್ಥಿಗಳ ಜೊತೆ ಅದನ್ನು ಪ್ರದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಶಿಕ್ಷಕರು ರೂಢಿಸ್ಕೊಳ್ಳೋದೇ ಆದರೆ ನಾವು ಹೇಳುವುದಕ್ಕಿಂತ ನಮ್ಮನ್ನು ಅನುಕರಣೆ ಮಾಡುವುದು ಜಾಸ್ತಿ ವಿದ್ಯಾರ್ಥಿಗಳು. ಹಾಗಾಗಿ ನಮ್ಮ ಮೇಷ್ಟ್ರು ಹಿಂಗೆ ಬರ್ತಾರೆ, ನಾವು ಕೂಡ ಹೀಗೆ ಇರಬೇಕು, ಅವರು ಇದೇ ಥರ ಕಸ ಕಡ್ಡಿಗಳನ್ನು ಏನೇ ಹಾಕಿದ್ರು ರಸ್ತೆನಲ್ಲಿ ಹಾಕೋದಿಲ್ಲ, ಪಕ್ಕದಲ್ಲಿ ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತಕ್ಕಂಥ ನಾವು ಮೊದಲು ರೂಢಿಸ್ಕೊಳ್ಳೋದೇ ಆದರೆ ವಿದ್ಯಾರ್ಥಿಗಳು ನಮ್ಮನ್ನು ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾದರಿಯಾಗಬೇಕು ನಾವು. ಇದು ಶಿಸ್ತಿನಲ್ಲಿ ಮಾದರಿಯಾಗಿ ವರ್ತಿಸ್ತಕ್ಕಂಥದ್ದು. ಎರಡನೇದಾಗಿ ಮಕ್ಕಳೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಏರ್ಪಡಿಸ್ತಕ್ಕಂಥದ್ದು, ಬೆಳೆಸುವುದು ಸಂಬಂಧವನ್ನು. ಹೀಗೆ ಯಾವತ್ತೂ ಅಷ್ಟೇ ಅವರ ಮಾರ್ಗದರ್ಶನ ಅನುಸರಿಸುವ ಮೂಲಕ ಉತ್ತಮವಾದಂಥ ಬಾಂಧವ್ಯವನ್ನು, ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು. ನಾನು, ನನ್ನದು, ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿಗಳು ಎನ್ನುವ ಒಂದು ಏನು ಆ ಮನಸ್ಸಿಂದ ನಾವು ತಾಯಿಯ ಮನಸ್ಸು, ತಾಯಿಯ ಪ್ರೀತಿಯನ್ನು ನಮ್ಮ ಶಿಕ್ಷಕರು
ಕೊಡ್ತಾ ಇದ್ದಾರೆ. ಆ ಕೊಡೋ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಆ ಒಂದು ಸ್ನೇಹ ಸಂಬಂಧವನ್ನು ಉತ್ತಮವಾಗಿ ಬೆಳೆಸುತ್ತೆ ಆದರೆ ಈ ಒಂದು ಶಿಸ್ತನ್ನು ಅರಿವನ್ನು ಅವರಲ್ಲಿ ಮೂಡಿಸಬಹುದು. ನಂತರ ಶಿಸ್ತಿನ ಮಹತ್ವವನ್ನು ವಿವರಿಸ್ತಕ್ಕಂಥದ್ದು. ಏನು ಶಿಸ್ತಿನ ಮಕ್ಕಳಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು. ಆದರ್ಶವಾಗಿರ್ತಕ್ಕಂಥ ಮಹನೀಯರನ್ನು ನಾವು ಹೇಗಿದ್ರು, ಅವ್ರ ಶಿಸ್ತನ್ನು ಹೇಗೆ ರೂಢಿಸ್ಕೊಂಡ್ರು, ಅವ್ರ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು, ಅವ್ರು ಕಡು ಬಡವರಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಬಹಳ ಹಿಂದೆ ಇರ್ಬೋದು, ಆದರೆ ಇವತ್ತು ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಅವ್ರನ್ನೆಲ್ಲ ಓದ್ತಾ ಇದ್ದೀವಿ ಅಂತಂದರೆ ಅವರು ಜೀವನದಲ್ಲಿ ಶಿಸ್ತನ್ನು ರೂಢಿಸ್ಕೊ ಬಂದಿರೋದು ಮಾತ್ರ ಅದು ಸಾಧ್ಯ ಆಯಿತು. ಅವ್ರ ಬಗ್ಗೆ ಹೆಚ್ಚು ತಕ್ಕಂಥದ್ದು ಅದೇ ಹಿಂದೆನೇ ಹೇಳೋದನ್ನ ಕಾಲಕ್ಕೆ ತಕ್ಕಂತೆ ನಡೆದರೆ ಕಾಲನ್ನು ಕೂಡ ಎದುರು ಅಂತಕ್ಕಂಥ ಒಂದು ಸತ್ಯಾಂಶಗಳನ್ನು ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು. ನಮ್ಮ ನಡುವೆನೇ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳೆದು ಹೋಗಿ ಉನ್ನತ ಸ್ಥಾನಕ್ಕೆ ಏರಿರುವವರನ್ನು ಮಾದರಿಯನ್ನೇ ಆಗಿ ಅವರನ್ನೇ ಕರೆಸಿ ನಾವು ಆ ಮಕ್ಕಳಿಗೆ ಒಂದು 4 ವಿಷಯ ಮಾತಾಡ್ಸೋದ್ರಿಂದ ಅವ್ರಿಗೆ ಇನ್ನೂ ಕೂಡ ಶಿಸ್ತಿನ ಬಗ್ಗೆ ಅರಿವು ಜಾಸ್ತಿ ಆಗ್ಬೋದು. ಆಮೇಲೆ ಶಿಸ್ತಿನ ಕಲಿಸ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ಏನು ಶಿಸ್ತಿನ ಆಟ ಮಾಡ್ತಕ್ಕಂಥದ್ದು, ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು, ಸ್ಪರ್ಧೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತಕ್ಕಂಥ ಇವನ್ನೆಲ್ಲ ಚಟುವಟಿಕೆಗಳ ಮುಖಾಂತರ ಮಾಡಿಸೋದ್ರಿಂದ ಶಿಸ್ತನ್ನು ನಾವು ರೂಢಿಸ್ಕೊಳ್ಬಹುದು. ಆಮೇಲೆ ಪೋಷಕರು ಇದಕ್ಕೆ ಸಹಕರಿಸುವ ಮನೋಭಾವನೆಯನ್ನು ಮೊದಲು ಮೂಡಿಸ್ಬೇಕು ನಾವು. ಅದು ಮುಖ್ಯವಾದಂಥ ಅಂಶ. ಏನು, ನಮ್ಮ ಶಿಕ್ಷಕರು ಒಬ್ಬ ಪೇರೆಂಟ್ಸ್ ಜೊತೆ, ಒಬ್ಬ ಪೋಷಕರ ಜೊತೆ ಮೊದಲು ಮಾತನಾಡುವುದನ್ನು ಫಸ್ಟ್ ಕಲಿಬೇಕು ನಾವು. ಅವ್ರು ಏನೋ ಒಂದು ಪಾಪ ಮನೆಯಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ಳೋಕೆ ಬರ್ತಾರೆ, ಮೊದಲು ಅದನ್ನು ಕೇಳೋ ತಾಳ್ಮೆ ನಮಗಿರಬೇಕು. ಉತ್ತಮ ಸೌಹಾರ್ದತೆಯನ್ನು ಸೃಷ್ಟಿ ಮಾಡಬೇಕು. ಅಂದರೆ ಆ ಒಂದು ವಾತಾವರಣವನ್ನು ನಾವು ತಿಳಿಗೊಳಿಸುತ್ತೆ. ಆದರೆ ನೀಟಾಗಿ ಅವರು ಮಾತಾಡ್ತಾರೆ, ನಮ್ಮ ಮಕ್ಕಳ ಪರಿಸ್ಥಿತಿ ಹಿಂಗಿದೆ ಸರ್, ನೀವು ಹಿಂಗೆ ಮಾಡಬೇಕು ಅಂತ ಸಮನ್ವಯ, ಏನು ಸಮನ್ವಯನ ಆಧರಿಸಿ ಮನೆಯಲ್ಲಿ ಕೂಡ ಶಿಸ್ತಿನ ವಾತಾವರಣವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಈ ಒಂದು ಪೋಷಕರ ಒಂದು ಪಾತ್ರ ಬಹಳ ಮುಖ್ಯ ಅಂತ ಹೇಳಿ ನಾವು ಹೇಳ್ಬೋದು. ಇವಿಷ್ಟೂ ಕೂಡ ನಾವು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಂತ. ಅದಕ್ಕೆ ನಾವು ಸ್ವಲ್ಪ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪಾಲಕರು, ಪೋಷಕರ ಜೊತೆ ಬಾಂಧವ್ಯವನ್ನು ಇಟ್ಕೊಳ್ಳೋದೇ ಆದರೆ ಈ ಒಂದು ಶಿಸ್ತನ್ನು ಏರ್ಪಡಿಸ್ಬೋದು ಅಂತ ಹೇಳ್ಬೋದು. ಸರ್, ಮೊದಲಿಗೆ ಶಿಕ್ಷಕರು ಶಿಸ್ತನ್ನು ಬೆಳೆಸ್ಕೋಬೇಕು, ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಹಾಗೆ ಮಕ್ಕಳಲ್ಲಿ ಶಿಕ್ಷಕರು ಮತ್ತು ಬಾಂಧವ್ಯವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಸರ್, ಹಾಗಿದ್ರೆ ಮಕ್ಕಳಲ್ಲಿ ಶಿಸ್ತನ್ನು ಕಲಿಸುವಲ್ಲಿ ಪೋಷಕರ ಪಾತ್ರ ಏನಿದೆ? ಪೋಷಕರ ಪಾತ್ರ ತುಂಬ ಇದೆ. ಯಾಕಂತಂದರೆ ಈಗ ಒಂದು ಅರಿವು ಮೂಡಿಸುವಲ್ಲಿ ಒಂದು ಪೋಷಕರ ಪಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಈಗ ಉದಾಹರಣೆಗೆ ನನ್ನ ತಂದೆ ನನಗೆ ಹೆಚ್ಚು ಶಿಸ್ತನ್ನು ನನಗೆ ಹೇಳ್ಕೊಟ್ಟನು ಶಾಲೆಗೆ ಹೋಗೋದಕ್ಕಿಂತ ಮುಂಚೆ. ಏನು ಅಂತಂದರೆ, ನೀನು ಇಷ್ಟು ಕೆಲಸವನ್ನು ಮಾಡಿ ಮನೆಯಲ್ಲಿ ನೀನು ಶಾಲೆಗೆ ಹೋಗಬೇಕು, ಮತ್ತು ನಿನ್ನ ಒಂದು ಪಾರ್ಟ್ ಆಫ್ ವರ್ಕ್ ಇಷ್ಟಿದೆ, ಇದು ಮುಗಿಸಿ ನಂತರ ಹೋಗಬೇಕು ಅನ್ನುವಂಥದ್ದು. ಅದೆಲ್ಲವನ್ನೂ ಕೂಡ ನನಗೆ ಶಿಕ್ಷಣನೇ. ಅದು ಕೂಡ ನನಗೆ ಪೋಷಕರ ಪಾತ್ರ ನಮ್ಮ ವಿದ್ಯಾರ್ಥಿಗಳ ಬದುಕಿನಲ್ಲಿ ತುಂಬ ಮಹತ್ತರವಾದಂಥ ಒಂದು ಅಧ್ಯಾಯ ಅಂತ ಹೇಳ್ಬೋದು. ಯಾಕಂದರೆ ನಾವು ಮಕ್ಕಳನ್ನು ಭಯಭೀತರಾಗಿ ಬೆಳೆಸ್ತಕ್ಕಂಥದ್ದಾಗಲಿ ಅಥವಾ ಅವ್ರಿಗೆ ನನ್ನ ಕಂಡ್ರನ್ನೇ ಎದುರ್ಕೋಬೇಕು ಅನ್ನೋಂಥದ್ದು ಭಯಭೀತಿ ಆ ಥರದ್ದಲ್ಲ ವಾತಾವರಣ. ಸ್ನೇಹಮಯವಾಗಿ, ಸ್ನೇಹಜೀವಿಯಾಗಿ ನನ್ನ ಮಕ್ಕಳು ನನ್ನನ್ನು ನೋಡಿದರೆ ಬಹಳ ಪ್ರೀತಿಯಿಂದ ಮಾತಾಡೋದ್ರ ಜೊತೆಗೆ ಗೌರವವನ್ನು ಕೊಡಬೇಕು. ಅದರ ಜೊತೆಯಾಗಿ ಅದು ಹೋಗಬೇಕು. ಇಂತಹ ಒಂದು ವಾತಾವರಣವನ್ನು ನಾವು ಮನೆಯಲ್ಲೇ ಆಗಲಿ, ಶಿಕ್ಷಕರು ಶಾಲೆಯಲ್ಲೇ ಆಗಲಿ, ಅಥವಾ ಸೇರುವ ಗೆಳೆಯರ ಜೊತೆಯಾಗಲಿ, ಈ ಮೂರಲ್ಲಿಯೂ ಕೂಡ ಈ ಒಂದು ವಾತಾವರಣವನ್ನು ಕಾಣುತ್ತೆ. ಆದರೆ ಆ ಒಬ್ಬ ವಿದ್ಯಾರ್ಥಿ ಯಶಸ್ವಿ ಆಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತವಾಗಿ ಇವಿಷ್ಟನ್ನ ನಾವು ಮಾತಾಡ್ಬೋದು. ಯಾಕಂದರೆ ಶಿಸ್ತಿನ ಬಗ್ಗೆ ಮಾತಾಡ್ತಾ ಹೋಯಿತು ಅಂತಂದರೆ ಜೀವನದಲ್ಲಿ ಒಬ್ಬ ಶಿಸ್ತಿಲ್ಲದ ಮನುಷ್ಯ, ಗುರಿ ಇಲ್ಲದೆ ನಾವು ಏನು ಪ್ಲ್ಯಾನನ್ನೇ ಹಾಕೊಡದೆ, ಅದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ತಾರೆ. ಅವೆರಡೂ ಜೊತೆಗೆ ಹೋಯಿತು ಅಂತಂದರೆ ನಾವು ಒಂದು ಒಳ್ಳೆಯ ಗುರಿಯನ್ನು ಮುಟ್ಟಬಹುದು. ಅದೆಲ್ಲವೂ ಕೂಡ ಶಿಸ್ತಿನಿಂದಲೇ ಸಾಧ್ಯ ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೆ ಸಮುದಾಯದ ಜನತೆಗೆ ಏನು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀವಿ? ಒಂದು, ನಮ್ಮ ಜನಧ್ವನಿ 90.8 ಕಂಪನಾಂಕದಲ್ಲಿ ಸುಮಾರು ಬೆಳಗ್ಗೆಯಿಂದನೂ ಕೂಡ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದೆ. ನಾನು ಜನಧ್ವನಿ ಕೇಳಿದರೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಹೇಳಬೇಕಂತಂದರೆ, ನಮ್ಮ ಮಕ್ಕಳನ್ನು ನಮ್ಮಂತೆ ಹೆಚ್ಚು ಗೌರವದಿಂದ ಕಾಣಬೇಕು. ಕುವೆಂಪುರವರ ಮಾತಿನ ಪ್ರಕಾರ ಯಾವುದೂ ಮುಖ್ಯವಲ್ಲ, ಯಾವುದೂ ಅಮುಖ್ಯವಲ್ಲ ಎನ್ನುವ ನಿಟ್ಟಿನಲ್ಲಿ ಹೇಳ್ತಾರೆ, ನೀವು ಆಸ್ತಿಯನ್ನು ಸಂಪಾದನೆ ಮಾಡಬೇಡಿ,
ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಕ್ಕಂಥ ಹಿರಿಯರ ಒಂದು ಮಾತೇನಿದೆ. ನಾವು ಮಕ್ಕಳನ್ನ ಕೋಪ ಬಂದಾಗ ಚೆನ್ನಾಗಿ ಬಡಿದು ಬಿಡೋದು, ಆಮೇಲೆ ಸಂತೈಸೋದು, ಈ ರೀತಿಯ ವಾತಾವರಣ ನಮ್ಮಲ್ಲಿ ಬೆಳಿಬಾರ್ದು, ಆದಷ್ಟು ಕಡಿಮೆ ಆಗಬೇಕು. ಜೊತೆಗೆ ಇವತ್ತಿನ ಒಂದು ನಮ್ಮ ಪಾಲಕರು ಹೆಚ್ಚು ಮೊಬೈಲ್ನಲ್ಲಿ ಮುಳುಗೋಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಕಲಿಸೋದಾದ್ರೆ ಏನು, ನಾವು ಮೊದಲು ಮೊಬೈಲನ್ನು ಕೊಡೋದು ಕಡಿಮೆ ಮಾಡಿದ್ರೆ ನಮ್ಮ ಮಕ್ಕಳು ತಾನಾಗಿ ಅದನ್ನು ಕಡಿಮೆ ನೋಡ್ತವೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಆಧುನಿಕ ಉಪಕರಣ ಅಂದರೆ ಸದ್ಯಕ್ಕೆ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಏನೆಲ್ಲ ಬರ್ತವೆ, ಯಾವುದು ಬೇಕು ಅಂಶಕ್ಷೀರ ನ್ಯಾಯ, ಏನು ಅಂಶಕ್ಷೀರ ಅಂಶ ಪಕ್ಷಿಗೆ ಏನು ಹಾಲು ನೀರನ್ನು ಬೇರಿಸಿಟ್ಬಿಟ್ರೆ ಹಾಲನ್ನು ಮಾತ್ರ ಕುಡ್ಕೊಂಡು ಉಳಿದನ್ನು ಬಿಡುತ್ತಂತಲ್ಲ, ಹಾಗೆ ನಮ್ಮ ಮಕ್ಕಳಿಗೆ ನಾವು ಪ್ರತಿನಿತ್ಯ ಬೆಳಗಿನ ಒಂದು ಮನೆಯಲ್ಲಿ ಏನು ಹೇಳಿ ಕಳಿಸ್ತೀವೋ ಅದನ್ನೇ ಸಂಜೆ ತನಕ ಇಡೀ ಜೀವನದ ಉದ್ದಕ್ಕೂ ಅವನು ಕಲಿತಾ ಹೋಗ್ತಾನೆ. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ, ಆ ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ. ನಮ್ಮ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ನೀತಿ ನಿಯಮಗಳ ಒಳಗಡೆ ಆ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರಿಂದ ಹೆಚ್ಚು ಮಕ್ಕಳು ಕಲಿತವೆ, ಚಟುವಟಿಕೆಯಿಂದ ಇರ್ತವೆ. ಆ ಮಕ್ಕಳಿಂದ ನಾವು ಏನನ್ನೂ ಕೂಡ ನಾವು ಅತಿಯಾಗಿ ನಾವು ನಿರೀಕ್ಷೆ ಮಾಡೋದಾದ್ರೂ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಈ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ನಮಗೆ ಬಂದರೆ ಅದರಿಂದ ಪ್ರಯೋಜನಗಳು ಸಾಕಷ್ಟು ನಂತರ ದಿನಗಳೇ ಸಿಗ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಶಿಸ್ತಿನ ಬಗ್ಗೆ ಅರಿವು ಮೂಡಿಸುವುದು ಹೇಗೆ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ಇಷ್ಟುವರೆಗೆ ನಮಗೆ ಈ ಒಂದು ವಿಚಾರದ ಬಗ್ಗೆ ನಮಗೆ ಸಾಂಕೇತಿಕವಾಗಿ ಕೆಲವು ನೀವು ಮಾತಾಡಿಸಿದಿರಿ. ನಾನಿಷ್ಟು ಮಾತಾಡೋದಕ್ಕೆ ತಾವು ಅವಕಾಶ ಕೊಟ್ರಿ. ನಾನು ಮುಕ್ತ ಮನಸ್ಸಿನಿಂದ ಮಾತಾಡಿದ್ದೀನಿ. ನಿಮಗೂ ಕೂಡ ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಎಂಸಿ ತಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಶಿಕ್ಷಕರು ಆದ ಶ್ರೀಯುತ ರಾಜು ಏರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.